ಮೊದಲಿಗೆ ನೆರೆದಿರುವಂತಹ ಎಲ್ಲ ದೊಡ್ಡ ಮಂದಿಗೆ ನಮಸ್ಕಾರ. ಮತ್ತೆ ಇವತ್ತು ಈ ಒಂದು ಅವಕಾಶ ನಾವೆಲ್ಲ ಇಂಥ ಸಂಭ್ರಮಗಳಲ್ಲಿ ಪಾಲ್ಗೊಳ್ಳೋದು ಬಹಳ ಕಡಿಮೆ ಸರ್. ಅಂದ್ರೆ ನಾವು ಟ್ರ್ಯಾಕ್ ಹಾಡಿ ಅದು ಮೇನ್ ವಾಯ್ಸ್ ಯಾರೋ ಬೇರೆ ಬಂದ್ಬಿಟ್ಟಿರ್ತಾರ, ಹಂಗಾಗಿ ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ ಖುಷಿ ಪಡ್ತೀವಿ. ಆದ್ರೆ ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಂಡು ನಾನು ಇವತ್ತು ಮಾತಾಡಕೈತೀನಿ ಅಂದ್ರೆ ಅನೂಪ್ ಸರ್ ಬಹಳ ಮುಖ್ಯ ಕಾರಣ ಆಗ್ತಾರೆ. ಬಹಳ ಧನ್ಯವಾದಗಳು ಸರ್. ಕಂಪೋಸಿಂಗ್ ಟೈಮಲ್ಲಿ ಕೂತ್ಕೊಂಡು ನನ್ನ ಧ್ವನಿನ ಆಡಿಸಿದ್ದಕ್ಕೆ, ಆಮೇಲೆ ಆ ಧ್ವನಿನ ಓಕೆ ಮಾಡಿದ್ರು ವಿಜಯ್ ಸರ್ ಹಾಗೂ ಯೋಗಿ ಸರ್ ಅವ್ರಿಗೆ ಬಹಳ ನಾನು ಧನ್ಯವಾದಗಳು ಹೇಳ್ತೀನಿ ಮೇಡಮ್. ಅಂದ್ರೆ ಅನೂಪ್ ಸರ್ ವಿಶೇಷತೆ ಏನಪ್ಪಾ ಅಂದ್ರೆ ದೇಸಿ ಪ್ರತಿಭೆಗಳು, ಮುಖ್ಯವಾಗಿ ಕನ್ನಡದ ಪ್ರತಿಭೆಗಳಿಗೆ ಅವಕಾಶ ಕೊಡೋದು ಜಾಸ್ತಿ. ಬಟ್ ಅವರ ಪ್ರೋತ್ಸಾಹ ಕೊಟ್ಟಾಗ ನಿರ್ದೇಶಕರು ಅದನ್ನ ಬೆಂಬಲಿಸೋದ ರೀತಿ ಬಹಳ ಮುಖ್ಯ ಆಗ್ತದೆ. ಇಡೀ ತಂಡಕ್ಕೆ ಹಾಗೂ ಅನೂಪ್ ಸರ್ಗೆ ನಾನು ಬಹಳ ಧನ್ಯವಾದ ಹೇಳ್ತೀನಿ ಮೇಡಮ್. ಕರಿಬಸವ ಅವರೇ, ಇಷ್ಟೊಂದು ಒಳ್ಳೆ ವೇದಿಕೆ ನಿಮ್ಗೆ ಸಿಕ್ಕಿದೆ, ಯಾಕೆ 2 ಲೈನ್ ನಾವು ಹಾಡ್ ಕೇಳಬಾರ್ದು? ಆಡ್ತೀನಿ ಮೇಡಮ್. ನಾನು ಫಸ್ಟ್ ಟೈಮ್ ಸರ್ ಈ ತರ ಲಿರಿಕ್ಸ್ ಆಡಿದ್ ಫಸ್ಟ್ ಟೈಮ್ ನಾವು. ಸುಳ್ಳು ಹೇಳ್ಬೇಡಿ, ನೀವು ಬಾಯ್ಸ್ ಪಾರ್ಟಿಲೆಲ್ಲ ಹಾಡಿರೋದು ನಮ್ಗೆ ವಿಷಯ ಬಂದಿದೆ. ಆಡ್ತೀನಿ. ನನಗೆ ಇಷ್ಟವಾದ ಸಾಲು ಸರ್ಗಳಿಗೆಲ್ಲ. ಕುತುಬ್ ಮಿನಾರ್ ಹೈಟ್ಗಿಂತ ಕೋಪ ಬರ್ತದೆ, ತಾಜ್ ಮಹಲ್ಗಿಂತ ಜಾಸ್ತಿ ಲವ್ ಆಯ್ತದೆ, ಮುಖಕ್ ಮಾತ್ರ ಮೇಕಪ್ಪು ಮನಸ್ಸಿಗೆ ಇಲ್ಲ, ಸುಗರ್ ತಂಟೆ ಹೋಗೋದಿಲ್ಲ ನಾವು ಬೆಲ್ಲ, ಕಮ್ಮಿ ಕಟಾಯ್ಸು ಅಲ್ಲ ಟಪಾಯ್ಸು, ಸಿಕ್ರೆ ಉಡಿಸು, ಚಿಲ್ಮಾ ವೈಮಾ ಡ್ರಾಮಾ ಕ್ಲಾಶ್ಗಳು ಮಾಮೂಲಿ, ಲೈಟು ತಗೊಳ್ಳಿ, ಸ್ವಾಮಿ ಶರಣ ಮನ ಬೇಕೊಯ್ಯಪ್ಪ, ಬೆಟ್ಟ ಹತ್ತದೆ ಜ್ಯೋತಿ ಇಲ್ಲೇ ಕಂಡೇ ಯಪ್ಪ. ಥ್ಯಾಂಕ್ ಯು ವಂಡರ್ಫುಲ್ ಟೀಮ್. ಅದ್ಭುತವಾಗಿದೆ ನಿಮ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಇನ್ನ ಸೂಪರ್ ಡೂಪರ್ ಹಿಟ್ ನಿಮ್ಮೆಲ್ಲರ ಕಡೆಯಿಂದ ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು. ಹಾಗೆ ಒಂದೇ ನಿಮಿಷ, ಅವರು ಅರಸು ಅಂತಾರೆ, ಬನ್ನಿ ಸರ್ ವೇದಿಕೆ ಮೇಲೆ ಒಂದು ಒಳ್ಳೆ ಹಾಡನ್ನ ನಮ್ ಸಿನಿಮಾಗೆ ಕೊಟ್ಟಿದ್ದಾರೆ, ಫಸ್ಟ್ ಗೀತೆ. ಸೊ ಆ ಗೀತೆ ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ, ಕಥೆಯೊಂದು ಕಾಡಿದೆ. ಸೊ ಈಗ ಅರಸು ಅಂತಾರೆ ಅವ್ರಿಗೆ ನಾವು ವೇದಿಕೆಗೆ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ ಕೂಡ ಇವರು. ಎಲ್ರಿಗೂ ನಮಸ್ಕಾರ. ಲಿರಿಸಿಸ್ಟ್ ಎಲ್ಲ ಕಡಿಮೆ ಮಾತಾಡ್ತಾರೆ. ಸಿದ್ಲಿಂಗು ಭಾಗ 2 2011ರಲ್ಲಿ ನಾವು ಸಿದ್ಲಿಂಗು ಭಾಗ 1 ತೆರೆ ಕಂಡು ಅತ್ಯಂತ ದೊಡ್ಡ ಯಶಸ್ಸನ್ನು ಕಂಡಿತ್ತು. ಅದೇ ತಂಡದೊಟ್ಟಿಗೆ ಈಗ ವಿಜಯ್ ಪ್ರಸಾದ್ ಅವರು ಸಿದ್ಲಿಂಗು ಅಧ್ಯಾಯ 2ನ ರಿಲೀಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ಕಥೆಯೊಂದು ಶುರುವಾಗಿದೆ, ಹಾಡು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ಅದರಲ್ಲಿ ಅನೂಪರ ಒಂದು ರಾಗನಿಧಿಯ ಕೈ ಚಳಕ ತುಂಬ ದೊಡ್ಡದಾಗಿ ಅಡಗಿದೆ. ಅದೇ ರೀತಿಯಾಗಿ ವಿಜಯ್ ಪ್ರಸಾದ್ ಅವರು ನಮ್ಮ ಗೆಳೆಯರು, ಆಪ್ತರು. ಸಿದ್ಲಿಂಗು ಭಾಗ 1ರಲ್ಲಿ ಯಾವ ರೀತಿ ತಮ್ಮ ಕೈ ಚಳಕವನ್ನು ತೋರಿಸಿದ್ರು, ಅದೇ ರೀತಿಯ ಒಂದು ಕೆಲಸ ಇದರಲ್ಲೂ ಕೂಡ ಆಗಿದೆ ಅಂತ ಭಾವಿಸ್ತೀನಿ. ಸೊ ಒಟ್ಟಾರೆಯಾಗಿ ಈ ಚಿತ್ರ ಫೆಬ್ರವರಿ 14ನೇ ತಾರೀಕು ತೆರೆಗೆ ಬರಲಿಕ್ಕೆ ಸಿದ್ಧವಾಗಿದೆ. ದಯವಿಟ್ಟು ತಾವೆಲ್ಲ ಪ್ರೋತ್ಸಾಹ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.